ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪತ್ನಿ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರಂತೆ. ಡೆತ್ ನೋಟ್ ಬರೆದಿಡೋ ಮೂಲಕ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಪತ್ನಿಯ ಅನೈತಿಕ ಸಂಬಂಧಕ್ಕೆ ನೊಂದು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದು ಡೆತ್ ನೋಟ್ ಬರೆದಿಟ್ಟು ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರಂತೆ ಪತಿ. ನೆಲಮಂಗಲ ತಾಲೂಕಿನ ಮಣ್ಣೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಸಿದ್ಧಗಂಗಾ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಲಕ್ಷ್ಮೀ ಪ್ರಸಾದ್ ಕೆಲಸ ಮಾಡ್ತಾ ಇದ್ರಂತೆ. ಡೆತ್ ನೋಟ್ ಬರೆದಿಟ್ಟು ಪ್ರಾಣ ಬಿಟ್ಟಿದ್ದಾರೆ. ಇದೇ ಲಕ್ಷ್ಮೀ ಪ್ರಸಾದ್ ಕಾರಣ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತ್ನಿ ಚಂದ್ರಕಲಾ ಮತ್ತು ಪ್ರೇಮಿ ಮಲ್ಲಿಕಾರ್ಜುನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಡೆತ್ ನೋಟ್ ಬರೆದಿಡೋ ಮೂಲಕ ಇಬ್ಬರು ವಯಸ್ಕ ಮಕ್ಕಳಿದ್ರೂ ಕೂಡ ಪತ್ನಿ ಚಂದ್ರಕಲಾಗೆ ಅಕ್ರಮ ಸಂಬಂಧ ಇತ್ತು. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗ್ತಾ ಇದ್ದು ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪತ್ನಿಯ ಅನೈತಿಕ ಸಂಬಂಧ, ಡೆತ್ ನೋಟ್ ಬರೆದಿಟ್ಟು ಆ ವಿಚಾರಗಳನ್ನ ಉಲ್ಲೇಖ ಮಾಡಿ ಇದರಿಂದಲೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಲಕ್ಷ್ಮೀ ಪ್ರಸಾದ್ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡೋ ಮೂಲಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಯಸ್ಕ ಇಬ್ರು ಮಕ್ಕಳಿದ್ರೂ ಕೂಡ ಅದ್ಯಾವುದನ್ನ ಕೂಡ ಪರಿಗಣಿಸದೆ ನನ್ನ ಪತ್ನಿ ಬೇರೆ ಸಂಬಂಧದ ಬೆನ್ನು ಹತ್ತಿ ಹೋಗಿದ್ರು, ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಡೆತ್ ನೋಟ್ ನಲ್ಲಿ ಲಕ್ಷ್ಮೀ ಪ್ರಸಾದ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ದಿದ್ದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರಂತೆ. ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣ ದಾಖಲಾದ ಬಳಿಕ ಈ ಕುರಿತು ವಿಚಾರಣೆ ಕೂಡ ಆಗಲಿದೆ. ಅಕ್ಕ ತಂಗಿರು ಅವ್ರ ಅಣ್ಣ ಎಲ್ಲ ಸೇರಿ ಫ್ರಾಡ್ ಮಾಡಿದ್ದಾರೆ. ನನ್ನ ಮೇಲೆ ಇಳಿಸಲದ ಆಪಾದನೆ ಹೊರ್ತಿದ್ದಾರೆ. ಅನೈತಿಕ ಸಂಬಂಧ ಅಂತ ಹೇಳಿದ್ದಾರೆ. ಗಂಡ ಹೆಂಡತಿ ಸಾವಿರ ಜಗಳ ಇದ್ರು ನಾವು ಅದನ್ನ ಸಾಲ್ವ್ ಮಾಡ್ಕೊಂಡು ನಾವು ಚೆನ್ನಾಗಿದ್ವಿ. ಬಟ್ ನಮ್ಗೆಲ್ಲ ಇವ್ರು ಟಾರ್ಚರ್ ಕೊಟ್ಟು ಇವಾಗ ನನ್ನ ಮೇಲೆ ಟಾರ್ಚರ್ ಅಂತ ಹಾಕಿದ್ದಾರೆ. ನಾನು ಅವ್ರನ್ನ ಪ್ರತಿಯೊಂದು ಸೇವೆನೂ ಮಾಡಿದೀನಿ, ಹಾಸ್ಪಿಟಲ್ ಸೇರಿಸಿದೀನಿ, ಪ್ರತಿಯೊಂದು ಖರ್ಚು ಮಾಡಿದೀನಿ. 5 ತಿಂಗಳಿಂದ ಅವರು ಸಂಬಳ ಕೊಟ್ಟಿಲ್ಲ. ಅಲ್ಲಿ ನಮ್ಗೆ ಅಫಿಷಿಯಲ್ಸ್ ನಮ್ಗೆ ತುಂಬಾ ಪದಾರ್ಥ ತರ ಮಾಡಿದ್ದಾರೆ. 5 ತಿಂಗಳಿಂದ ಸಂಬಳ ಇಲ್ಲ. 5 ತಿಂಗಳಿಂದ ನನ್ನ ಅಣ್ಣ ತಮ್ಮದಿರೋ ನಮ್ಮ ಅಪ್ಪ ನಿಂತಿದ್ದಾರೆ, ನನ್ನ ಬೆನ್ನಿಂದ ನಿಂತ್ಕೊಂಡು ನನ್ನ ಫ್ಯಾಮಿಲಿ ನಡೆಸ್ತಾ ಇದ್ದಾರೆ. ಇವತ್ತು ಇವರೆಲ್ಲ ಸೇರ್ಕೊಂಡು ನನ್ನ ಗಂಡನ ಇವರೇ ಕೊಲೆ ಮಾಡಿರೋದು, ನೇಣಾಕೊಂಡು ಸಾಯೋ ತರ ಮಾಡಿರೋದು ಇವರೇನೆ ಅಂತ ನಮ್ಗೆ ಎಲ್ಲ ನಮ್ಗೆ ಹೇಳ್ತಾ ಇದ್ದ. ಫೋನಲ್ಲಿ ಬಹಳ ಕಿರುಕುಳ ಅಕ್ಕ, ಬಹಳ ಕಿರುಕುಳ ಕೊಡ್ತಾನೆ ಅಂತ ಹೇಳಿ ತುಂಬಾ ಹೇಳ್ತಿದ್ದ. ಆಮೇಲೆ ಇಲ್ಲಪ್ಪ ನೀನು ಒಂದ್ಸರಿ ಕೂತ್ ಮಾತಾಡು ಅಂತ ಹೇಳಿದ್ರೆ ಮಾತಾಡಕ್ ಆಗಲ್ಲಕ್ಕ, ಅವಳ ಹತ್ರ ನಾನು ಮಾತಾಡಿದೆ. ಅವಳೆಲ್ರಿಗೂ ಬಾಯಿ ಕೊಡಲ್ಲ ಅಂತ ಹೇಳನು. 5:30ಗೆ ಅವಳೇ ಮಾಡಿದ್ಲು. ಯಾರು ಹೆಂಡತಿ ಅಕ್ಕ ಸ್ಕೂಲ್ಗೆ ಹೋಗಿಲ್ಲ, ಊರ್ಗ್ ಹೋಗಿದ್ದಾನೆ ಅಂತ. ನಾನ್ ಮಲಗಿದ್ದೆ, ನಂಗೆ BP ಜಾಸ್ತಿ ಆಗಿತ್ತು. ಸರಿ ಹೆಂಗಮ್ಮ ನನಗ್ ಗೊತ್ತಿಲ್ಲ. ನಾವು ರಾತ್ರಿ ಫೋನ್ ಮಾಡಿದಾಗ ಇಲ್ಲೇ ಇದ್ದಾನೆ, ಏನು ನಾನು ಮದ್ಗಿರಿಲೇ ಇದ್ದೀನಿ, ನಾನು ಊಟ ತಗೊಂಡಿದ್ದೀನಿ ಅಂತ ಅಂದ. ನೋಡನ್ ಬಿಡಮ್ಮ, ಆ ಅಮ್ಮ ಅನೈತಿಕ ಸಂಬಂಧ ಐತೆ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡವಳೆ. ಅಲ್ಲೇ ನಮ್ಮೂರನೆ ಹೆಂಡತಿ ಕೊಲೆ ಮಾಡಿ ಮಲ್ಲಿಕಾ ಅಂತ 7 ವರ್ಷ ಜೈಲಲ್ಲಿದ್ದು ಊರಿಗೆ ಬಂದವಳಿ. ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಇವಳು ಲಾಡ್ಜ್ ಹೊರಟೋಗ್ಬಿಟ್ಟವಳಿ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ಟವಳಿ. ಆಮೇಲೆ ವಿಡಿಯೋ ಕಾಲಲ್ಲಿ ದಿನ ಮಾತಾಡೋದು ಅದೆಲ್ಲ ಗಂಡನ್ಗೆ ಇತ್ತೀಚೆಗೆ ಒಂದು ವರ್ಷದಿಂದ ಈಚೆಗೆ ಗೊತ್ತಾಯ್ತು. ಹಿಂಗ ಅನೈತಿಕ ಸಂಬಂಧ ಇಟ್ಕೊಂಡವಳೆ. ಲೇ ನಾನು ಹೋಗೋದೆ ಕಣೋ, ನಾನ್ ಮಾಡೋದೆ, ನೀನೇನ ಕೇಳ್ತೀಯಾ, ಬೇಕಾದ್ರೆ ಜೊತೆ ಕರ್ಕೊಂಬಂದೆ ಇರ್ಸ್ಕೊತಿ.